ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾವು ಇವತ್ತು ಹೋಗ್ತಾ ಇದ್ದೇವೆ ಕೂರ್ಗಲ್ಲಿರುವ ಕಾಫಿ ಎಸ್ಟೇಟಿಗೆ. ನಿಮಗೆ ಗೊತ್ತೇ ಇದೆ, ಕೂರ್ಗಲ್ಲಿ ಜಾಸ್ತಿಯಾಗಿ ನೋಡಲಿಕ್ಕೆ ಸಿಗೋದು ಕಾಫಿ ಪ್ಲ್ಯಾಂಟ್ಸ್. ಇಲ್ಲಿಯ ಕೋಲ್ಡ್ ವೆದರಿಗೆ ಮತ್ತು ಇಲ್ಲಿಯ ಮಳೆಗೆ ಈ ಕಾಫಿ ಪ್ಲ್ಯಾಂಟ್ ಗ್ರೋ ಆಗಲಿಕ್ಕೆ ಇದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಕೂರ್ಗಲ್ಲಿ ಎರಡು ಟೈಪ್ ಇದ್ದು ಕಾಫಿ ಪ್ಲ್ಯಾಂಟ್ ಗ್ರೋ ಆಗುತ್ತೆ. ಒಂದು ಅರಬಿಕಾ ಮತ್ತೊಂದು ರೋಬಾಸ್ಟಾ ಅಂತ. ಅರಬಿಕಾ ಕಾಫಿಯಲ್ಲಿ ಒಳ್ಳೆಯ ರುಚಿ ಮತ್ತು ಪರಿಮಳ ಜಾಸ್ತಿ ಇರುತ್ತೆ ಈ ಕಾಫಿಯಲ್ಲಿ, ಅರಬಿಕಾ ಕಾಫಿಯಲ್ಲಿ. ಮತ್ತು ರೋಬಾಸ್ಟಲ್ಲಿ ಜಾಸ್ತಿಯಾಗಿ ಹೆಚ್ಚು ಕೆಫೆನ್ ಮತ್ತು ಸ್ಟ್ರಾಂಗ್ ಟೇಸ್ಟ್ ಕಾಫಿ ಆಗಿರುತ್ತೆ. ಮತ್ತು ಕಾಫಿ ಪ್ಲ್ಯಾಂಟ್ ಗ್ರೋ ಆಗುವಾಗ ಅದರೊಟ್ಟಿಗೆ ಪೀಪಲ್ ಟ್ರೀ ಮತ್ತು ಸಿಲ್ವರ್ ಆಕ್, ಕಾಡು ಜಾಸ್ಮಿನ್ ಮತ್ತು ಪೆಪ್ಪರ್ ಎಲ್ಲ ಅದರೊಟ್ಟಿಗೆ ಬೆಳೀತದೆ. ಅಂದರೆ ಅದರೊಟ್ಟಿಗೆ ಬೆಳೆಸ್ತಾರೆ ಈ ಕಾಫಿಯ ಪ್ಲ್ಯಾಂಟ್ ಒಟ್ಟಿಗೆ. ಮತ್ತು ಇಲ್ಲಿ ತುಂಬ ಮಂದಿ ಕೆಲಸ ಮಾಡ್ತಾರೆ, ಅಂದರೆ ಕಾಫಿ ಕೀಳೋದು ಮತ್ತು ಅದಕ್ಕೆ ತುಂಬ ಕೆಲಸ ಇರುತ್ತೆ ಈ ಕಾಫಿಗೆಲ್ಲ. ಹಾಗೆ ನಾವು ಕೂಡ ಈ ಜೀಪಲ್ಲಿ ಹೋಗಿ ಕಾಫಿ ಎಸ್ಟೇಟನ್ನು ನೋಡಿಕೊಂಡು ಹೇಗೆ ಒಣಗಿಸೋದು, ಅದನ್ನು ಹೇಗೆ ಸ್ಟೋರ್ ಮಾಡಿ ಇಡುವುದು ಎಲ್ಲ ನೋಡಿಕೊಂಡು ಬರ್ತಾ ಇದ್ದೇವೆ. ಹಾಗೆ ನಿಮ್ಮ ಜೊತೆ ಕೂಡ ನಾನು ಎಲ್ಲವನ್ನು ಶೇರ್ ಮಾಡ್ತಾ ಇದ್ದೇನೆ. ಬ್ರಿಟಿಷರ ಟೈಮಿಂದ ಈ ಕಾಫಿ ಎಸ್ಟೇಟ್ಗಳಿವೆ. ಮತ್ತು ಈಗ ಕೆಲವು ಎಸ್ಟೇಟ್ಗಳು ಹೋಮ್ ಸ್ಟೇ ಆಗಿ ಅವರು ಕನ್ವರ್ಟ್ ಮಾಡಿದ್ದಾರೆ. ಇಲ್ಲಿ ಮೊದಲು ಅಂದರೆ ಕಾಫಿ ಎಸ್ಟೇಟ್ ಪ್ರಾರಂಭವಾದದ್ದು 1854ಅಲ್ಲಿ. ಅಂದರೆ ಬ್ರಿಟಿಷರ ಟೈಮಿಂದ ಕೂಡ ಈ ಎಸ್ಟೇಟ್ಗಳಿವೆ. ಅಂದರೆ ಇಲ್ಲಿ ವರ್ಷವಿಡೀ ಕೆಲಸ ಇರುತ್ತೆ. ತುಂಬ ಮಂದಿ ಇದು ಕಾಫಿ ಕೀಳೋದು ಈ ರೀತಿಯ ಕೆಲಸ ತುಂಬ ಮಂದಿ ಮಾಡ್ತಾರೆ. ಅಂದರೆ ತುಂಬ ಮಂದಿಗೆ ಉದ್ಯೋಗ ಎಲ್ಲ ಸಿಗುತ್ತೆ ಇಲ್ಲಿ. ಅಂದರೆ ವರ್ಷವಿಡೀ ಕೆಲಸನೂ ಇಲ್ಲಿ ಇರುತ್ತೆ. ಇಲ್ಲಿ ಕಾಫಿ ಪ್ಲ್ಯಾಂಟಿಂಗ್ ಮಾಡೋದು ಅಂದರೆ ಕಾಫಿಯನ್ನು ಬೆಳೆಸೋದು ಜೂನ್ ಆಗಸ್ಟ್ ಟೈಮಲ್ಲಿ, ಅಂದರೆ ಈ ಮಳೆಗಾಲ ಆರಂಭವಾಗುತ್ತೆ ಅಲ್ಲ, ಆ ಟೈಮಲ್ಲಿ ಈ ಪ್ಲ್ಯಾಂಟಿಂಗ್ ಮಾಡ್ತಾರೆ. ಮತ್ತು ಅದು ಜರ್ಮಿನೇಷನ್ ಆಗೋದು ಅಂದರೆ ಬೀಜ ಹಣ್ಣು, ಅಂದರೆ ಈ ಹಣ್ಣು ಅಂದರೆ ಬೀಜ ರೀತಿಯಲ್ಲಿ ಚಿಗುರ್ತದೆ ಅಲ್ಲ, ಅದು ಜುಲೈಯಿಂದ ಸೆಪ್ಟೆಂಬರ್ ಟೈಮಲ್ಲಿ. ಹಾಗೆ ಈ ಗಿಡ ಯಾವಾಗ ಗ್ರೋ ಆಗುತ್ತೆ ಅಂದರೆ ಸೆಪ್ಟೆಂಬರ್ ಮತ್ತು ಡಿಸೆಂಬರಲ್ಲೇ ಸ್ವಲ್ಪ ಸ್ವಲ್ಪ ಚಿಗುರು ಬರುತ್ತೆ. ಅಂದರೆ ಈ ಗಿಡಕ್ಕೆ ಸಣ್ಣ ಸಣ್ಣ ಚಿಗುರು ಬರುತ್ತೆ. ಮತ್ತು ಇದು ಯಾವಾಗ ಹೂ ಬಿಡುವುದಂದರೆ ಮಾರ್ಚಿಂದ ಏಪ್ರಿಲಲ್ಲಿ. ಅಂದರೆ ಈ ಹಸಿರು ಮರ ಉಂಟಲ್ಲ, ಅದಕ್ಕೆ ಬಿಳಿ ಹೂಗಳು ಬರುತ್ತವೆ. ಮತ್ತು ಯಾವಾಗ ಫ್ರೂಟು ಆಗೋದಂದರೆ, ಅಂದರೆ ಹಣ್ಣುಗಳು ಯಾವಾಗ ಆಗೋದಂದರೆ ಏಪ್ರಿಲ್ ಮತ್ತು ಆಗಸ್ಟಲ್ಲಿ. ಹಾಗೆ ಈ ಹೂಗಳು ಹಣ್ಣು ಆಗ್ತವೆ. ಮತ್ತು ಮೊದಲು ಹಸಿರು ಕಲ್ಲರಲ್ಲಿ ಇರುತ್ತೆ ಈ ಹಣ್ಣು, ಮತ್ತು ಅದು ಕೆಂಪು ಅಂದರೆ ಚೆರಿ ಕಲ್ಲರಿಗೆ ಬರುತ್ತೆ. ಅದು ಕೂಡ ನೋಡಲಿಕ್ಕೆ ಗ್ರೋ ಆಗೋದು ತುಂಬ ಚೆಂದ. ಅಂದರೆ ತುಂಬ ಚೆರಿ ಕಲರ್, ರೆಡ್ ಕಲ್ಲರಲ್ಲಿ ಇರುತ್ತೆ. ಮತ್ತು ಈ ಗಿಡ ಫುಲ್ ಹಣ್ಣಲ್ಲಿ ಕವರ್ ಆಗಿರುತ್ತೆ, ಅಂದರೆ ಅಷ್ಟು ಹಣ್ಣಾಗಿರುತ್ತೆ. ಮತ್ತು ಈ ರೈಪಾದ ಹಣ್ಣು ಉಂಟಲ್ಲ, ಇದು ಕಾಫಿ ಬೀಜ, ಅದು ಸೆಪ್ಟೆಂಬರ್ ನವೆಂಬರಲ್ಲಿ, ಅಂದರೆ ಕೊನೆಗೆ ಅದು ಸಂಪೂರ್ಣ ಹಣ್ಣಾಗುತ್ತೆ. ಅಂದರೆ ಕಂಪ್ಲೀಟ್ ಚೆರಿ ಕಲ್ಲರ್ಗೆ ಬಂದು ಅದು ಕೀಳುವ ಟೈಮ್ ಆಗುತ್ತೆ. ಅಂದರೆ ಅವರು ಹಾರ್ವೆಸ್ಟಿಂಗ್ ಟೈಮ್ ಅಂದರೆ ಕೀಳುವ ಟೈಮ್ ಅಂದರೆ ಅರಬಿಕಾ ನವೆಂಬರ್ ಮತ್ತು ಜಾನ್ವರಿಯಲ್ಲಿ, ನವೆಂಬರಿಂದ ಜಾನ್ವರಿ ಟೈಮಲ್ಲಿ ಅರಬಿಕಾ ಕಾಫಿಯನ್ನು ಅವರು ಕೀಳ್ತಾರೆ. ಮತ್ತು ರೋಬಾಸ್ಟಾ ರಿಂದ ಫೆಬ್ರವರಿ ಟೈಮಲ್ಲಿ ಅವರು ಕೀಳ್ತಾರೆ. ಇಲ್ಲಿ ನಾವು ಬಂದಿದ್ದೇವೆ, ನೀವು ನೋಡ್ಬೋದು ಇಲ್ಲಿ ಅವರು ಹೇಗೆ ಡ್ರೈ ಮಾಡ್ತಾರೆ ಕಾಫಿಯನ್ನು, ಎಷ್ಟು ಟೈಮ್ ಡ್ರೈ ಮಾಡಲಿಕ್ಕೆ ಇಡ್ತಾರೆ, ಅದೆಲ್ಲ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಈ ಮನೆ ಉಂಟಲ್ಲ, ತುಂಬ ಹಳೆತ್ತು ಮನೆ, ಅಂದರೆ ತುಂಬ ವರ್ಷದ ಓಲ್ಡ್ ಇದು ಮನೆ ಅಂತ ಹೇಳ್ಬೋದು. ಇಲ್ಲಿ ಈ ಸಿಮೆಂಟ್ನ ಮೇಲೆ ಇದನ್ನು ಡ್ರೈ ಮಾಡಲಿಕ್ಕೆ ಹಾಕೋದು ನೋಡ್ಬೋದು. ಆಗ ಇದು ಈ ಬಿಸಿಲಿಗೆ ಒಳ್ಳೆ ಡ್ರೈ ಆಗುತ್ತೆ. ಮತ್ತು ಈ ಕಾಫಿಯನ್ನು ಕೈಯಿಂದ ಕೀಳೋದು, ಈ ಹಣ್ಣಾದ ಬೀಜವನ್ನು, ಇದಕ್ಕೆ ಹ್ಯಾಂಡ್ ಪಿಕ್ಕಿಂಗ್ ಅಂತ ಹೇಳ್ತಾರೆ. ಮತ್ತು ಕಾಫಿಯನ್ನು ತೆಗೆದ ಮೇಲೆ ಇದನ್ನು ಒಣಗಿಸ್ಲಿಕ್ಕೆ ಹಾಕ್ತಾರೆ. ಇದು ಮೇನ್ ಪ್ರೊಸೆಸ್ ಇದರದ್ದು. ಅಂದರೆ ಸರಿಯಾಗಿ ಅದನ್ನು ಒಣಗಿಸಬೇಕು. ಜಾಸ್ತಿ ಅಂದರೆ ಈ ಮಳೆಗೆ ಮತ್ತು ಜಾಸ್ತಿ ಬಿಸಿಲಿಗೆ ಒಣಗಿಸುವ ಹಾಗೆ ಇಲ್ಲ. ಇದಕ್ಕೆ ಅಂದರೆ ಒಳ್ಳೆ ಸರಿಯಾಗಿ ಒಣಗಿಸಿದರೆ ಇದರ ರುಚಿ ಮತ್ತು ಇದರ ಗುಣ ಯಾವ ರೀತಿ ಇದೆ ಅಂತ ಮತ್ತು ಅವರು ಸೇಲ್ ಮಾಡುವಾಗ ಅವರಿಗೆ ಗೊತ್ತಾಗುತ್ತೆ. ಮತ್ತು ಕಾಫಿ ತೆಗೆದ ಮೇಲೆ, ಹ್ಯಾಂಡ್ ಪಿಕ್ಕಿಂಗ್ ಆದಮೇಲೆ ಇದರಿಂದ ಅವರು
ಕೆಲವು ಅಂದರೆ ಕಾಫಿಯನ್ನು ಬೇರ್ಪಡಿಸ್ತಾರೆ, ಸಪ್ರೇಟ್ ಮಾಡ್ತಾರೆ. ಅಂದರೆ ಕೆಂಪು ಹಣ್ಣಾದ ಕಾಫಿಯನ್ನು ಅವರು ಸಪ್ರೇಟ್ ಮಾಡ್ತಾರೆ. ಮತ್ತು ಇದರಲ್ಲಿರುವ ಈ ಕೆಂಪು ಹಣ್ಣಾದ ಅಂದರೆ ಈ ಸಪ್ರೇಟ್ ಮಾಡಿದ ನಂತರ ಇದರಲ್ಲಿರುವ ಎಲೆ ಕಸ ಎಲ್ಲ ತೆಗೀತಾರೆ. ಮತ್ತು ಈ ಸಿಮೆಂಟ್ನ ಮೇಲೆ ಇದನ್ನು ಒಣಗಿಸ್ಲಿಕ್ಕೆ ಹಾಕ್ತಾರೆ. ಅಂದರೆ ದಿನಕ್ಕೆ 3-4 ಬಾರಿ ಇದನ್ನು ತಿರುಗಿಸಬೇಕು. ಈ ಕಾಫಿ ಇದೆ ಅಲ್ಲ ನೋಡಿ, ಈಗ ಇದನ್ನು ಈ ಸಿಮೆಂಟ್ನ ಮೇಲೆ ಒಣಗಿಸ್ಲಿಕ್ಕೆ ಹಾಕಿದ್ದಾರೆ. ಈಗ ಮತ್ತೆ ಇದನ್ನು 3-4 ದಿನಕ್ಕೆ 3-4 ಸರಿ ಇದನ್ನು ತಿರುಗಿಸ್ತಾ ಇರ್ತಾರೆ. ಅಂದರೆ ಸರಿಯಾದ ಎಲ್ಲ ಕಡೆಯಿಂದ ಅದು ಸರಿಯಾಗಿ ಒಣಗಲಿ ಅಂತ. ಮತ್ತು ಈ ಮಳೆ ಮತ್ತು ತೀವ್ರ ಬಿಸಿಲು ಇದಕ್ಕೆ ಬೇಡ, ಅಂದರೆ ಕಡಿಮೆ ಬಿಸಿಲು ಬೇಕು. ಮತ್ತು ಮಳೆ ಕೂಡ ಇದಕ್ಕೆ ಒಳ್ಳೆಯದಲ್ಲ. ಮತ್ತು ರಾತ್ರಿ ಹೊತ್ತಲ್ಲಿ ಪ್ಲಾಸ್ಟಿಕ್ ಶೀಟಲ್ಲಿಂದ ಕವರ್ ಮಾಡಿ ಸೇಫಾಗಿ ಇದನ್ನು ಇಡ್ತಾರೆ. ಮತ್ತು ಹಾಳಾಗಬಾರ್ದಲ್ಲ ಕಾಫಿ, ಅದಕ್ಕೋಸ್ಕರ ಸರಿಯಾಗಿ ಪ್ಲಾಸ್ಟಿಕ್ಕಿಂದ ಕವರ್ ಮಾಡ್ತಾರೆ. ಮತ್ತು ಒಣಗಿಸುವಾಗ ಇದನ್ನು 12-20 ದಿನ ಒಣಗಿಸ್ತಾರೆ. 12 to 20 days ತನಕ ಇವರು ಇದನ್ನು ಒಣಗಿಸ್ತಾರೆ. ನಂತರ ಅದು ಹಸಿರು ಬೀಜ ಹೊರ ತೆಗಿತಾರೆ. ಅದರ ಒಳಗಿಂದ ಹಸಿರು ಬೀಜ ಇರುತ್ತೆ, ಅದನ್ನು ಹೊರಗೆ ತೆಗಿತಾರೆ. ಈಗ ಇದರ ಟೇಸ್ಟ್ ಸಿಹಿ ಆಗಿರುತ್ತೆ. ಮತ್ತು ಅರೇಬಿಕಾ ಕಾಫಿ ಉಂಟಲ್ಲ, ಇದನ್ನು ನೀರಿಂದ ಸರಿಯಾಗಿ ಅದನ್ನು ತೊಳೆಯುತ್ತಾರೆ ಒಣಗಿಸುವ ಮೊದಲು, ನಂತರ ಒಣಗಿಸಲಿಕ್ಕೆ ಹಾಕ್ತಾರೆ. ಮತ್ತು ಪಲ್ಪಿಂಗ್ ಮಾಡ್ತಾರೆ, ಅಂದರೆ ಹಣ್ಣಿನ ಮೇಲ್ಭಾಗದ ತೊಳೆಯೋ ಮಿಷಿನ್ನ ಮೂಲಕ ಅದನ್ನು ತೆಗಿತಾರೆ. ನೋಡಿ, ಈ ಪ್ಲೇಸಲ್ಲಿ ಅದನ್ನು ಸ್ಟೋರ್ ಮಾಡಿ ಇಡ್ತಾರೆ. ಅಂದರೆ ಈ ಪ್ಲಾಸ್ಟಿಕ್ ಕವರೆಲ್ಲ ಹಾಕಿ ಏನು ಹಾಳಾಗದಾಗೆ ನೋಡ್ಬೋದು ನೀವು, ಅಲ್ಲಿ ಇದು ಮಾಡಿ ಇಟ್ಟಿದ್ದಾರೆ. ಇದು ಕಾಫಿ ಸ್ಟೋರೇಜ್ ಮಾಡುವ ಪ್ಲೇಸ್. ತುಂಬ ಹಳೆಯ ಮನೆ ಇದು, ಇಲ್ಲಿ ಸ್ಟೋರೇಜ್ ಮಾಡಿ ಇಡ್ತಾರೆ. ಮತ್ತು ಫರ್ಮೆಂಟೇಷನ್ ಇರುತ್ತೆ, ಅಂದರೆ ಬೀಜವನ್ನು ನೀರಲ್ಲಿ 12-36 ಗಂಟೆವರೆಗೆ ನೆನೆಸಲಿಕ್ಕೆ ಇಡ್ತಾರೆ. ಇದನ್ನು ಈ ಬೀಜವನ್ನು ಕಾಫಿ ಬೀಜವನ್ನು 12-36 ಗಂಟೆವರೆಗೆ ನೆನೆಸಲಿಕ್ಕೆ ಇಡ್ತಾರೆ. ಮತ್ತು ತೊಳೆದು ಅದನ್ನು ಒಣಗಿಸ್ತಾರೆ. ಹಾಗೆ 15 days ಆದರೂ ಬೇಕು ಈ ಒಣಗಲಿಕ್ಕೆ ಬೀಜ. ನನಗಂತೂ ಈ ಪ್ಲೇಸ್ ತುಂಬ ಇಷ್ಟ ಆಯಿತು. ನಿಮಗೆ ಇಲ್ಲಿಯ ಪ್ಲೇಸ್ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತು ನಾನು ಗೊತ್ತಿದ್ದ ಕೆಲವು ಇನ್ಫಾರ್ಮೇಷನನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಿಮಗೆ ಇಷ್ಟ ಆದರೆ ಈ ವ್ಲಾಗ್ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.